ಇದು ಗಂಜಿ ತುಂಬ ದೇಹಕ್ಕೆ ಒಳ್ಳೆಯದು, ತಂಪಾಗಿರುತ್ತೆ. ನಿಮಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು, ಈಸಿಯಾಗಿದೆ ಇದು. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈಸಿ ರೆಸಿಪಿ ಅಂತಲೇ ಹೇಳ್ಬೋದು, ಎಲ್ಲರೂ ಇಷ್ಟಪಡ್ತಾ ಇರೋದು. ಹಾಯ್ ಫ್ರೆಂಡ್ಸ್, ಇವತ್ತು ಆಟಿದ ಅಮಾವಾಸ್ಯೆ. ನಾವು ಮೆತ್ತದ ಗಂಜಿ ಪಾಯಸ ಮಾಡ್ತಿದ್ದೇವೆ. ನೋಡಿ ಹೇಗೆ ಮಾಡೋದಂತ. 1 ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಜೀರಿಗೆ, 1/4 ಸ್ಪೂನು ಓಮ, ಒಂದು 6 ಕರಿಮೆಣಸು ತಗೊಂಡಿದ್ದೇನೆ, ಅರ್ಧ kg ಬೆಲ್ಲ, ಒಂದು ಫುಲ್ ಕೊಕೊನಟ್ ತುರಿ ತಗೊಂಡಿದ್ದೇನೆ. ಒಂದು ಫುಲ್ ಬರುತ್ತಲ್ಲ ಕೊಕೊನಟ್ಟು, ಅದು ಫುಲ್ ತಗೊಂಡಿದ್ದೇನೆ. 1 ಲೋಟ ರೈಸ್ ತಗೊಂಡಿದ್ದೇನೆ. 3 ಸ್ಪೂನು ಮೆಂತ್ಯ ತಗೊಂಡಿದ್ದೇನೆ. ಇದು 1 ಗಂಟೆ ಮುಂಚೆ ನೆನೆಸಿಟ್ಟಿದ್ದೇನೆ. ಮೊದಲಿಗೆ ಕಾಯಿ ತುರಿಯನ್ನು ಹಾಕ್ಬಿಟ್ಟು ಹಾಲು ತೆಗಿತೇನೆ. ಈಗ ಮಿಕ್ಸರಿಗೆ ಹಾಕ್ತಾ ಇದ್ದೇವೆ ನಾವು. ಇವಾಗ ಮಿಕ್ಸ್ ಮಾಡಿಟ್ಕೊಂಡಿದ್ದಾನಲ್ಲ ತೆಂಗಿನ ತುರಿದು ಹಾಲು, ಇದ್ರಲ್ಲಿ ದಪ್ಪ ಹಾಲನ್ನು ನಾನು ತೆಗೆದುಕೊಳ್ತಿದ್ದೇನೆ ಸಪ್ರೇಟಾಗಿ. ನೋಡಿ ದಪ್ಪ ಹಾಲು ಬರ್ತಾಯಿದೆ ನೋಡಿ, ಚೆನ್ನಾಗಿ ಬೇರೆನೇ ತೆಗೆದಿಟ್ಕೋಬೇಕು. ಮತ್ತು ಇದಕ್ಕೆ ನೀರು ಹಾಕಿಬಿಟ್ಟು ಇದರ ತೆಳು ಹಾಲು ಬರುತ್ತಲ್ಲ, ಅದು ಹಾಕಿ ಕುದಿಸುವಾಗ ಅದನ್ನು ಹಾಕ್ಕೋಬೇಕು. ಇವಾಗ ಇದು ನೀರು ಹಾಕ್ಕೊಂಡು ಇದು ಹಾಲನ್ನ ತೆಗಿತಿದ್ದೇವೆ. ನೋಡಿ ದಪ್ಪ ಹಾಲನ್ನು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಇದು ಅದರ ಕೊಬ್ಬರಿ ತುರಿಗೆ ದಪ್ಪ ಹಾಲು ತೆಗೆದುಬಿಟ್ಟು ಆಮೇಲೆ ನೀರು ಆ್ಯಡ್ ಮಾಡಿಕೊಂಡು ತೆಗೆದಿರೋದು. ನೋಡಿ ತೆಂಗಿನ ತುರಿಯಿಂದ ನಾವು ನೀರು ಹಾಕ್ಕೊಂಡು ತೆಗೆದುವಲ್ಲ ಹಾಲು, ಇದಕ್ಕೆ ಇವಾಗ ಹಾಕಿ ಸೇರಿಸ್ಕೊಳ್ತಿದ್ದೇನೆ. ನಾನು 1 ಲೋಟ ಅಕ್ಕಿ ತಗೊಂಡಿದ್ದೇನೆ. ಇವಾಗ ಇನ್ನೊಂದು ಕಡೆ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ಮೆಂತ್ಯಕಾಳು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಇದರ ಜೊತೆಗೆ ಜೀರಾ, ಓಂಕಾಳು ಮತ್ತು ಕರಿಮೆಣಸು, ಕೊತ್ತಂಬರಿ ಬೀಜ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೇನೆ. ಇದನ್ನು ಮಿಕ್ಸ್ ಮಾಡ್ಕೊಂಬರ್ತೀನಿ. ಇದನ್ನು ಓಪನ್ ಮಾಡ್ತಿದ್ದೇನೆ. ನೋಡಿ ಅಕ್ಕಿ ತುಂಬ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಇವಾಗ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನಲ್ಲ, ಮೆಂತ್ಯ, ಕೊತ್ತಂಬರಿ, ಜೀರಿಗೆ, ಕರಿಮೆಣಸು, ಓಂಕಾಳು, ಇದರದ್ದು ರುಬ್ಕೊಂಡಿರೋದು ಮಸಾಲೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಕೈ ಆಡಿಸ್ತಾನೆ ಇರಬೇಕು. ಇದೊಂದು ಚೂರು ಬಿಟ್ಟರೆ ತಲೆ ಇಟ್ಕೊಳ್ಳುತ್ತೆ, ಯಾಕಂದರೆ ಇದು ಬೇಗನೆ ತಲೆ ಇಟ್ಕೊಳ್ಳುತ್ತೆ. ಇವಾಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ನಾನು ಆವಾಗನೇ ಬೆಲ್ಲ ಗುದ್ಬಿಟ್ಟು ಇಟ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಿದ್ದೇನೆ. ಇವಾಗ ಇದಕ್ಕೆ ನಾನು ಆವಾಗ ತೆಗೆದಿಟ್ಟಿದ್ದೇನಲ್ಲ ಗಟ್ಟಿ ಹಾಲು ಸೇರಿಸ್ಕೊಳ್ತಿದ್ದೇನೆ. ದಪ್ಪ ಲಾಸ್ಟಿಗೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಪಾಯಸ. ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಗಂಜಿ ಕುದೀತಾ ಉಂಟಲ್ಲ, ಅದರದ್ದು ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಮೆತ್ತದ ಗಂಜಿಯನ್ನು ನಾವು ಆಟಿದ ಅಮಾವಾಸ್ಯೆಗೆ ನಾವು ಮಾಡೇ ಮಾಡ್ತೇವೆ. ಆಟಿದ ಅಮಾವಾಸ್ಯೆ ದಿವಸ ನಾವು ಬೆಳಿಗ್ಗೆ ಬರೀ ಒಟ್ಟಿಗೆ ಪಾಲದ ಕೆತ್ತಿದ ಕಷಾಯ ಕುಡಿದ್ಬಿಟ್ಟು ಗಂಜಿಯನ್ನು ತಿಂದುಬಿಡ್ತೇವೆ ನಾವು. ಅದು ಮೊದಲಿಂದ ನಾವು ಮಾಡ್ಕೊಂಡು ಬಂದಿರ್ತೇವೆ. ಇದು ಗಂಜಿ ತುಂಬ ದೇಹಕ್ಕೆ ಒಳ್ಳೆಯದು, ತಂಪಾಗಿರುತ್ತೆ. ನಿಮಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು, ಈಸಿಯಾಗಿದೆ ಇದು. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈಸಿ ರೆಸಿಪಿ ಅಂತಲೇ ಹೇಳ್ಬೋದು, ಎಲ್ಲರೂ ಇಷ್ಟಪಡ್ತಾ ಇರೋದು. ನೋಡಿ ಇವಾಗ ಮೆತ್ತದ ಗಂಜಿ ಪಾಯಸ ರೆಡಿಯಾಗಿದೆ. ತುಂಬ ಸ್ಮೆಲ್ ಬರ್ತಾ ಇದೆ ಚೆನ್ನಾಗಿ. ನೋಡಿ ಮೇಲ್ಗಡೆ ತುಪ್ಪ ಎಲ್ಲ ಹಾಕ್ಬಿಟ್ಟಿದ್ದೇವೆ ನಾವು. ಅದನ್ನು ತುಪ್ಪ ಹಾಕ್ಬಿಟ್ಟು ತಿಂದ್ರೇ ಟೇಸ್ಟ್ ಆಗಿರೋದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದನ್ನು ಅಮಾವಾಸ್ಯೆ ದಿವಸ ನಾವು ಮಾಡುವಂಥದ್ದು. ಇದು ಬಾಣಂತಿಯರಿಗೂ ತುಂಬ ಒಳ್ಳೆಯದು, ದೇಹಕ್ಕೆ ತಂಪು ಕೊಡುತ್ತೆ.
ನಾವು ಯಾವಾಗ ಬೇಕಿದ್ರೂ ಮಾಡ್ಕೊಂಡು ತಿನ್ಬೋದು. ನೀವು ಒಂದು ಸಾರಿ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರತ್ತಿದ್ದು, ತುಂಬ ಟೇಸ್ಟಿಯಾಗಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.